ಮಜಾ ಭಾರತ. I love you, sir. I love you, ma'am. I love you. I love ಮಜಾ ಭಾರತ. ನಾರಾಯಣ್ ಸರ್, ನಾನು ಯಾಕೆ ಡ್ಯಾನ್ಸ್ ಮಾಡ್ಕೊಂತ ಎಂಟ್ರಿ ಕಟ್ಟೆ ಹೇಳಿ? ನನ್ನನ್ನು ಇಂಪ್ರೆಸ್ ಮಾಡೋದು. ಯಾಕಂದ್ರೆ ನನ್ನ ಹೆಸರು ಐಸು, ಅಂದ್ರೆ ಕಣ್ಣು, ಪಂಚೇಂದ್ರಗಳಲ್ಲಿ ನಾನೇ ಗ್ರೇಟ್. ನಾನಿಲ್ಲ ಅಂದ್ರೆ ಈ ಪ್ರಪಂಚನ ಯಾರು ನೋಡೋಕ್ಕಾಗ್ತಾ ಇರಲಿಲ್ಲ. ಇಡೀ ಜೀವನನೇ ಫುಲ್ಲು ಕತ್ಲು ಆಗೋಗ್ತಾ ಇತ್ತು. ಅದಕ್ಕೆ ಹೇಳಿ ನಾನೇ ಗ್ರೇಟ್ ಅಂತ. ಅಯ್ಯೋ ಎಂತ ಸುಳ್ಳು ಲೇ, ನಾನೇ ಗ್ರೇಟ್ ಅಂತ ಕೊಚ್ಕೋತಾ ಇದೆಯಲ್ಲ, ಕೊಚ್ಕೊಳ್ಳೋಕ್ಕೂ ಬಾಯೇ ಬೇಕು ಕಣೆ. ನನ್ನ ಹೆಸರು ರಾಧಾ ಬಾಯಿ ಅಂತ. ಬೊಂಬಾಯಿ. ಶ್ರುತಿ ಮೇಡಮ್, ನೀವೇ ಹೇಳಿ, ಈ ಬಾಯಿ ಗ್ರೇಟಾ ಇಲ್ಲ ಕಣ್ಣು ಗ್ರೇಟಾ ಅಂತ? ಲೇ ಶ್ರುತಿ ಮೇಡಮ್, ಆಕ್ಟಿಂಗ್ ಅಲ್ಲಿ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಕೇಳಲೇ. ಮಾತಾಡುವಾಗ ಕಣ್ ಕಾಂಟ್ಯಾಕ್ಟ್ ಬೇಕು ಅಂತಾರೆ, ಬಾಯ್ ಕಾಂಟ್ಯಾಕ್ಟ್ ಅಲ್ಲ. ಲೇ ನೀನಂದ್ರೆ ನನಗಿಷ್ಟ ಅಂತ ಹೇಗೆ ಹೇಳ್ತೀಯಾ? ನೀನ್ ಹಿಂಗೆ ಹೇಳ್ತೀಯಾ? ಐ ಲವ್ ಯು ಅಂತ ಹೇಳ್ತೀನಿ, ನೀನ್ ಹಂಗೆ ಹೇಳ್ತೀಯಾ? ಅಷ್ಟೇ. ಹೌದಾ? Twinkle, twinkle, little star, how I wonder what you are. Up above the world so high, like a diamond in the sky. ಇದನ್ನ ನಿನ್ ಕಣ್ಣಲ್ಲಿ ಹೇಳು ನೋಡೋಣ. ಸಾಕು ನಿಲ್ಸೆ. ಯಾಕೆ ನಿಲ್ಲಿಸ್ಬೇಕು? ಲೇ, ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು, ಆದ್ರೆ ಬಾಯಿ ಮುಚ್ಕೊಂಡು ಊಟ ಮಾಡಕ್ಕೆ ಆಗಲ್ಲ ಕಣೆ. ಬಾಯಿ ಮುಚ್ಕೊಂಡು ಓಡಾಡ್ಬೋದು, ಕಣ್ಣು ಮುಚ್ಕೊಂಡು ಓಡಾಡಕ್ಕಾಗುತ್ತೇನೆ. ಹೌದಾ? ಬಾಯಿ ಕೇಳ್ಕೊಂಡು ಓಡಾಡ್ತೀನಿ. ಬಾಯಿ ಸುಳ್ಳು ಹೇಳುತ್ತೆ, ಕಣ್ಣು ಸುಳ್ಳು ಹೇಳಲ್ಲ. ನೀನ್ ನೋಡ್ದೆ ಕಣ್ಣೆ, ಸೌಮ್ಯ ಅಂತಿ ಗೋಧಿ ಮೂಟೆ ತರ ಇರಕ್ಕಣೆ. ಲೇ ಮನುಷ್ಯ ಹಾಳಾಗಿದೆ ನಿನ್ನಿಂದ ಕಣೆ. ಕಣ್ಣಿಂದಾನೆ ಭೇದ ಭಾವಗಳು ಹುಟ್ಕೊಂಡಿದ್ದು. ಬ್ಯೂಟಿ ಆಗ್ಲಿ, ಕಪ್ಪು ಬಿಳಿ, ಮೇಲು ಕೀಳು, ಇದೆಲ್ಲ ಹುಟ್ಟಿದ್ದು ನಿನ್ನಿಂದ ಗತ್ತೇನೆ. ಲೇ ಕಣ್ಣಿಲ್ದೇ ಇರೋರಲ್ಲಿ ಕೆಟ್ಟವ್ರೇ ಇರಲ್ಲ ಗೊತ್ತಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದೆ. ಯಾಕೋ ಅತಿಯಾಗಿ ಆಡ್ತಾ ಇದ್ಯಾ? ತೆಗೆದು ಬಿಟ್ಟು ಅಂದ್ರೆ ಕಿವಿ ಸಾಕ್ ನಿಲ್ಲಿಸೆ. ಯಾಕೆ ನಿಲ್ಲಿಸ್ಬೇಕು? ಹೆಂಗಿದೆ ಮೈಗೆ? ಈ ಕಣ್ಣು ಮತ್ತೆ ಬಾಯಿ ಜಗಳಾಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಹೊಡಿತೀನಿ ಅಂತ ಹೇಳು. ಏನಾದ್ರೂ ಕಿವಿ ವಿಷಯಕ್ಕೆ ಬಂದ್ರೆ ಕೇಳ್ಕೊಂಡು ತೆಪ್ಪಗಿರ್ತೀನಿ ಅನ್ಕೊಂಡ್ಯಾ? ಹೌದು ಕಣೆ, ನೀನ್ ಕೇಳ್ಕೊಂಡು ತೆಪ್ಪಗೆ ಬಿದ್ದಿರ್ಬೇಕು. ಕೇಳೋದಷ್ಟೇ ನಿನ್ ಕೆಲ್ಸ, ಮಾತಾಡೋದೇನಿದ್ರು ನೀವ್ಯಾಕೆ ಇದ್ದೀರಾ? ನಾನೇ ಮೇನು, ನೀವೆಲ್ಲ ಸೈಡ್ ಆಕ್ಟರ್ಸ್. ಬೇಕಾದ್ರೆ ನಾರಾಯಣ್ ಸಣ್ಣ ಕೇಳಿ. ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡುವಾಗ ಕಣ್ಣಿಗೆ ಝೂಮ್ ಮಾಡಿ ತೋರಿಸ್ತಾರೆ, ಬೇಕಾದ್ರೆ ನೋಡಿ. ಗೊತ್ತಾಯ್ತಾ? ಆಹಾ, ನಿನಗ್ ಮಾತ್ರ ಅಲ್ಲ ಕಣೆ ಕ್ಲೋಸ್ ಅಪ್ ಇಡೋದು, ನಂಗೂ ಕ್ಲೋಸ್ ಅಪ್ ಇಡ್ತಾರೆ ಗೊತ್ತಾ? ಬೇಕಾದ್ರೆ ನೋಡು. ಗೊತ್ತಾಯ್ತಾ? ನಿಮ್ಮಿಬ್ರಿಗೆ ದೊಡ್ಡ ಕ್ಲೋಸ್ ಅಪ್ ಇಡೋದು. ಹೀರೋಯಿನ್ಸ್ ಜುಮ್ಕಿ ಹಾಕೊಂಡಿರೋ ಕ್ಲೋಸ್ ಅಪ್ ಇಡ್ತಾರೆ ಅಲ್ವಾ ನಾರಾಯಣ್ ಸರ್? ಬೇಕಿದೆ ನೋಡಿ. ಏನೇ ಹೇಳಿ, ಕಣ್ಣು ದೊಡ್ಡದಾಯ್ತು, ಎಲ್ಲರೂ ಇಷ್ಟಪಡ್ತಾರೆ. ಕಿವಿ ಬಾಯಿ ದೊಡ್ಡದಾಯ್ತು, ಪೂ ಪೂ ಅಂತ ಉಗಿತಾರೆ. ಕೂದಲು ಕಣ್ಣು ದೊಡ್ಡದಾಗೆ ಇರುತ್ತೆ, ಹಾಗಂತ ಯಾರು ಅದನ್ನ ಮುದ್ದು ಮಾಡಲ್ಲ. ಅದೆಷ್ಟೇ ಮಾತಾಡ್ತಾ, ಕಣ್ಣೆರಡು ಕಿವಿ ಎರಡು. ಯಾಕೆ ಹೇಳು? ಯಾಕಂದ್ರೆ ಕಿವಿ ಜಾಸ್ತಿ ಕೇಳಿಸ್ಕೊಳ್ಳೋಕೆ, ಕಣ್ಣು ಜಾಸ್ತಿ ನೋಡೋಕೆ, ಬಾಯ್ ಒಂದೇ. ಯಾಕೆ ಹೇಳು? ಯಾಕಂದ್ರೆ ಕಮ್ಮಿ ಮಾತಾಡಕ್ಕೆ. ಮನುಷ್ಯ ಕಣ್ಣು ನಂಬಿದಷ್ಟು ಕಿವಿ ಬಾಯ್ ನಮ್ಮಲ್ಲ ಕಣ್ಣಲ್ಲೇ. ಕಣ್ಗೂ ಕಿವಿನೂ ನೋಡಿದ್ರೆ ಯಾರು ಹೆದ್ರಲ್ಲ. ನನ್ ಮಗನ್
ಐಟಮ್ ಸಾಂಗು ಬ್ಯಾನ್ ಆಗ್ಬೇಕು. ನೀವೇನಾದ್ರೂ ನನ್ ಸಿನಿಮಾ ನೋಡಿಲ್ಲ ಅಂದ್ರೆ ನನ್ ಎಕಡ ಅಂತ ಸೌಂಡ್ ಹಾಕಿದ್ರೇನೆ ಕಡೆ ಜನ ಬೆಚ್ಚ ಬೀಳೋದು. ಮನುಷ್ಯ ಕಣ್ಣಿಲ್ಲ ಅಂದ್ರೆ ಪಕ್ಷಿ ನೋಡಕ್ ಆಗ್ತಾ ಇರ್ಲಿಲ್ಲ, ಏರೋಪ್ಲೇನ್ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ, ಮೀನ್ನ ನೋಡಕ್ ಆಗ್ತಾ ಇರ್ಲಿಲ್ಲ, ಶೇಪ್ ನ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ. ಲೇ ಮನುಷ್ಯ ಮಾತ್ ಬರಕ್ಕೂ ಮುಂಚೆ ಪ್ರಾಣಿ ಆಗಿದ್ದ, ಮಾತ್ ಬಂದ್ಮೇಲೆ ಮನುಷ್ಯ ಆಗಿದ್ದಾನೆ ಗೊತ್ತಾ? ಬಾಯಿದ್ರೆ ಸಾಕು, ಕಣ್ಣು ಕಾಣಿಸ್ದೇ ಇರೋರ ತಾನು ಫೋನಲ್ಲೇ ಮಾತಾಡ್ಬೋದು. ಲೇ ಕೇಳಿಸಿದ್ರೆ ಮಾತ್ರ ಕಣೆ ಮಾತಾಡಕ್ಕಾಗೋದು, ಅಂದ್ರೆ ನಿಮ್ಮೆಲ್ರಿಗಿಂತ ನಾನೇ ಗ್ರೇಟು, 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 ನಾನೇ ಗ್ರೇಟು. ಯಾಕೋ ನಿಲ್ಲಿಸ್ಬೇಕು? ಹಲೋ, ನಾನು ಪಂಚಂದ್ರಗಳಲ್ಲಿ ಒಬ್ಬ. ನನ್ನ ಹೆಸರು ಮುಗೇಶ ಅಂತ. ನಾನು ಇಲ್ದೇ ಇದ್ರೆ ಪನ್ನೀರ್ ಯಾವುದು ಚರಂಡಿ ನೀರು ಯಾವ್ದು ಅಂತ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಮೃಷ್ಟಾನ್ನ ಯಾವುದು ಹಲ್ಸೋಗಿರೋ ಅನ್ನ ಯಾವ್ದು ಅಂತ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಇಡೀ ಮುಖಕ್ಕೆ ಸೌಂದರ್ಯ ಕೊಡುದಂದ್ರೆ ಈ ಮೂಗೆ ಕಣೆ. ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಎಷ್ಟೊತ್ತಿರ್ಬೋದು? ಎಷ್ಟೊತ್ತಾದ್ರೂ ಇರ್ಬೋದು. ಆದ್ರೆ ಮೂಗು ಮುಚ್ಕೊಂಡು ಒಂದ್ ನಿಮಿಷ ಇರಕ್ಕಾಗಲ್ಲ. ಹಸಿರು ಕಟ್ಟಿ ಗಟಕ್ ಅನ್ಬಿಡ್ತೀರಾ. ಹಸಿರು ಕಟ್ಟಿ ಗಟಕ್ ಅನ್ನಕ್ಕೆ ನೀನು ಉಸಿರಾಡೋದು ಕಿವಿಯಲ್ಲಿ ಕಣೋ. ನೀನು ಉಸಿರಾಡುತ್ತೆ ಅಂತ ನೀನು ಉಸಿರಾಡ್ತೀನಿ. ಬಾಯಲ್ಲಿ ಉಸಿರಾಡ್ತೀವಪ್ಪ. ನಾನು ಮೊಗಲ್ನೇ ಮಾತಾಡ್ತೀನಂತ ಮೊಗಲ್ನೇ ಮಾತಾಡಿದ್ರೆ ಕ್ಲಾರಿಟಿ ಸಿಗುತ್ತಾ? ನೀನು ಯಾವ್ದ್ರಲ್ಲಿ ಬೇಕಾದ್ರೂ ಮಾತಾಡು, ಮಾತಾಡೋದು ನಾಲ್ಗೆ ತಾನೆ, ಅದು ನನ್ನ ಹತ್ರ ಮಾತ್ರ ಇರೋದು ಗೊತ್ತಾ? ಯಾ ಬಾಯಿ ಬಾಯಿದಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ತಟ್ಟು ಬಿಟ್ಟ ಅಂದ್ರೆ ಬಾಯಿ ಕಿವಿ ತನಕ ಹರಿದೋಗ್ ಬಿಡ್ಬೇಕು. ಮತ್ತೆ ಮತ್ತೆ ಕಿವಿ ವಿಷಯಕ್ಕೆ ಬರ್ತಾ ಇದ್ಯಾ? ಮೊದಲೇ ನನ್ನ ಹೆಸರು ರಾಂಗ್ ಕಿವಿ, ತಲೆ ಕೆಟ್ರೆ ನಾನು ಆಗ್ಬೇಕಾಗುತ್ತೆ ರಾಂಗು. ಹಾಗೆಲ್ಲೇ ನಿಮ್ಗೊಂದ್ ವಿಷಯ ಗೊತ್ತೇನ್ರೆ? ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಕಣ್ ಬಿಟ್ ನೋಡ್ಬೇಕು, ಕಿವಿ ಕೊಟ್ಟು ಕೇಳ್ಬೇಕಂತಾರೆ ಗೊತ್ತಾ? ಟೀಚರ್ ಏನೂ ಹೇಳ್ತಿದ್ರೆ ನೀನೇನಂತ ಕೇಳ್ತ್ಯಾ? ಈಗ್ಲಾದ್ರೂ ಗೊತ್ತಾಯ್ತಾ? ನೀವೆಲ್ಲ ನಾನ್ ಹೇಳಿದ ಮಾತನ್ನ ಕೇಳ್ಕೊಂಡು ತಪ್ಪಗ್ ಬಿದ್ದಿರ್ಬೇಕು. ಕವಚ 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 ರಕ್ಷಾ ಕವಚ. ಯಾರೇ ಇದು ನಮ್ಮ ಚಮಚ? ಅದು ಚಮಚ ಅಲ್ಲ, ಕವಚ. ನಿಮ್ ಬಾಡಿಗೆ ನಾನೇ ರಕ್ಷಾ ಕವಚ. ನನ್ನ ಹೆಸರು ಕಿನ್ಸನ್. ನಾನಿಲ್ಲ ಅಂದ್ರೆ ನಿಮ್ಮ ಹಾರ್ಟು ಲಂಗ್ಸು ಗಾಳಿಪಟ ತರ ಹರಡ್ತಾ ಇರುತ್ತೆ. ನಿಮ್ ಕಿಡ್ನಿಗಳು ಸ್ಕೂಲ್ ಮಕ್ಕಳು ವಾಟರ್ ಕ್ಯಾನ್ ತರ ನೇತಾಡ್ತಾ ಇರುತ್ತೆ ಕಣೆ. ನನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹುಷಾರ್. ಹಲೋ ಹೋಗಲ್ಲೇ, ನಿನ್ನಿಂದ ನಮ್ಗೆ ಪಿಂಪಲ್ಸ್ ಬರೋದು, ರ್ಯಾಷಸ್ ಬರೋದು, ಮೈ ಎಲ್ಲ ತುರ್ಕೆ ಬರೋದು. ನಾನಿಲ್ಲ ಅಂದ್ರೆ ಅಂತ ಸೀನಿದ್ರೆ ಮೇದು ಬಂದು ಕೆಳಗಡೆ ಬೀಳುತ್ತೆ. ಫಾರ್ಮನ್ ತೆಗೆದ್ಬಿಟ್ರೆ ಐಶ್ವರ್ಯ ರಾಯ್ನು ನೋಡಕ್ ಆಗಲ್ಲ. ನಿಮ್ ಬಾಡಿನ ಕಾಪಾಡೋದ್ ನಾನು, ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದ್ ನಾನು. ಈ ಭೂಮಿಗೆ ಹೋದ ಅಂತಂದ್ರೆ ಎಷ್ಟು ಮುಖ್ಯನೋ ಈ ದೇಹಕ್ಕೆ ಚರ್ಮನೂ ಅಷ್ಟೇ ಮುಖ್ಯ. ನಾನಿಲ್ಲ ಅಂದ್ರೆ ಸ್ಪರ್ಶನೇ ಇಲ್ಲ. ಹೇ ಮುಚ್ಕೊಂಡಿರಾಯ, ಸ್ಪರ್ಶ ಫಿಲ್ಮ್ ಅಲ್ಲಿ ನೀನೆಲ್ಲ ಇದ್ದೆ, ಅದಲ್ಲಿ ಇದ್ದಿದ್ದು ಸುದೀಪ್ ಸರ್ ತಾನೇ? ನನಗೊತ್ತು ಈ ಮಜಾ ಭಾರತದ 6 ಅಡಿ ಆರ್ಟಿಸ್ಟ್ಗೆ ಈ ರೀತಿ ಆಗ್ತಾ ಇರೋದು ನಿಮ್ಗೆ ತುಂಬಾ ನೋವಾಗಿದೆ ಅಂತ. ಏನ್ ಮಾಡಕ್ಕಾಗುತ್ತೆ? ಶಾಕ್ ಆಯ್ತಾ? ಆಗ್ಲೇ ಬೇಕು ಅಂತ ತಾನೇ ನಾನು ಈ ರೀತಿ ಡೌ ಮಾಡಿದ್ದು. ಇವನು 6 ಅಡಿ ಆರ್ಟಿಸ್ಟ್ ಕಣೋ. ಒಂದ್ ನಿಮಿಷ. ಹಲೋ ಹಲೋ, ಲಾಯರ್ ಸತ್ಯಮೂರ್ತಿ ಅವರಾ? ಎಸ್ ಸರ್, ನಾನು ನಿಮ್ಮ ಹತ್ರ ಒಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಇಮಿಡಿಯೇಟ್ಲಿ ನೀವು ನಮ್ಮ ಮನೆಗೆ ಬಂದ್ಬಿಡಿ, ನಮ್ಮ ಅಡ್ರೆಸ್ನ ಮೆಸೇಜ್ ಮಾಡ್ತೀನಿ. ಖಂಡಿತ. ಮಿಸ್ ಮಾಡಬೇಡಿ. ಓಕೆ. ಈ ಕಾಲು ಕೈ ಮುರ್ಕೊಂಡಿರೋರ್ ತರ ಆಕ್ಟ್ ಮಾಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಏನ್ ಮಾಡೋದು? ಹೊಟ್ಟೆ ಪಾಡು ನಮ್ಗೆ ಈ ರೀತಿ ಆಗಿದೆ ಅಂತ ಡೌ ಮಾಡಬೇಕು, ಕೋರ್ಟಲ್ಲಿ ಕೇಸ್ ಹಾಕಬೇಕು, ಕಾಂಪನ್ಸೇಷನ್ ಅಮೌಂಟ್ ತಗೊಳ್ಳೇಬೇಕು. ನಡೆದು ಬಂದ
ಮೈ ನೇಮ್ ಇಸ್ ಸತ್ಯಮೂರ್ತಿ, ಲಾಯರ್ ಸತ್ಯಮೂರ್ತಿ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನನ್ನ ಜೀವನದಲ್ಲಿ ಎಷ್ಟೊಂದು ಕೇಸ್ಗಳನ್ನ ನೋಡಿಲ್ಲ, ಎಷ್ಟೊಂದು ಕೇಸ್ಗಳನ್ನ ಕೇಳಿಸ್ಕೊಂಡಿಲ್ಲ. ಆದರೆ ಒಂದು ದಿನ ನಾನು ಕೋರ್ಟ್ ಮೆಟ್ಲು ಹತ್ತಲೇ ಇಲ್ಲ. ಲಾಯರ್ ಅಂತೀಯ ಮತ್ತೆ ಕೋರ್ಟ್ ಮೆಟ್ಲು ಹತ್ತಿಲ್ಲ ಅಂತೀಯಲ್ಲ ಯಾ ಸರ್ ನೀವು ಒಂದು ಚಾನ್ಸ್ ಕೊಡಿಸ್ಬಿಟ್ರೆ ನಾಳೆ ಬೆಳಗ್ಗೆ ಕೋರ್ಟ್ ಮೆಟ್ಲು ಹತ್ಬಿಡ್ತೀನಿ ಸರ್. ನಿಮಗೆ ನ್ಯಾಯ ಕೊಡಿಸೋದು ನನ್ನ ಗುರಿ ಸರ್. ಒಂದು ಕೇಸ್ ಇದೆ, ಅಟೆಂಡ್ ಮಾಡ್ತೀರಾ? ಯಾವ ಕೇಸು ಸರ್? ಆಕ್ಸಿಡೆಂಟ್ ಕೇಸ್. ಯಾವ ಆಕ್ಸಿಡೆಂಟ್ ಕೇಸು. ಈಗೇನ್ರಿ, ನೀವು ಕೇಸ್ನ ತಗೋತೀರಾ ಅಥವಾ ಇನ್ನೊಬ್ಬ ಲಾಯರ್ನ ನೋಡ್ಕೊಳ್ಳೋ? ಆಗೋದಿಲ್ಲ ಸರ್, ಆಗೋದಿಲ್ಲ. ಬೇಡ, ಇನ್ನೊಬ್ಬ ಲಾಯರ್ ಬರೋಕ್ಕೆ ನಾನು ದೇವರಾಣಿಗೂ ಬಿಡೋದಿಲ್ಲ. ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಪ್ರಪ್ರಥಮ ಬಾರಿಗೆ ಸತ್ಯ ಮಾತೆಗೆ ಮೋಸ ಮಾಡ್ತಾ ಇದ್ದೀನಿ ಸರ್. ನಾನು ಸುಳ್ಳನ್ನ ಹೇಳ್ತೀನಿ. ಇದು ಬದುಕೋರ್ ಲಕ್ಷಣ ಅಂದ್ರೆ. ಒಂದು ಕೆಲಸ ಮಾಡಿ, ನಾಳೆ ನಮ್ಮ ಮನೆಗೆ ಬನ್ನಿ, ಕೇಸ್ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡಿ ಅಪೀಲ್ ಮಾಡಿಬಿಡೋಣ. ಹಲೋ ಸತ್ಯಮೂರ್ತಿ, ಆಗ್ಲೇ ಏನೋ ನಾಳೆಗೆ ಸುಟ್ಟೋಗುತ್ತೆ ಅಂತಿದ್ರಿ. ಫಸ್ಟ್ ಟೈಮ್ ಒಂದು ಕೇಸ್ ಸಿಕ್ಕಿದೆ ಸರ್, ಅದಕ್ಕೆ ಸುಳ್ಳು ಹೇಳಲೇಬೇಕು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಓಕೆ. ಹರಿಶ್ಚಂದ್ರ ಅವ್ರಂದ್ರೆ ನಾನೇ. ಎಂತ ಪಾಪ ಮಾಡಿದೆ ಯವ್ವ, ಎಂತ ಪಾಪ ಗಿಡಿನ ಯವ್ವ. ಆಡ್ಕೊಂಡಿದ್ದು ಕೋಳಿ ಕಾಲ್ ಮುರಿದು ಕುಂದರ್ಸ್ನಲ್ಲ ಯವ್ವ. ಕೊಂಡಂಗಿದ್ದವನಿಗೆ ಹೆಗ್ಗಣ ನಂಗೆ ಮಾಡ್ದಲ್ಲ ಯವ್ವ. 6 ಅಡಿ ಇದ್ದವನಿಗೆ 3 ಅಡಿ ಗೂಟ ಮಾಡಿ ಕುಂದರ್ಸಿನಲ್ಲ ಯವ್ವ. ನೋಡ್ರಿ, ನೀವ್ ಇಷ್ಟ ಆಗಕ್ಕ ನಾನ ಕಾರಣ ಕುಂತಲ್ಲಿ ಕುಂದ್ರಕ್ಕಾಗವಲ್ತು, ನಿಂತಲ್ಲಿ ನಿಂದ್ರಕ್ಕಾಗವಲ್ತು. ಪಾಪ ಪ್ರಜ್ಞೆ ಕೆರ ತಗೊಂಡು ಹೊಡ್ಯಾಕತ್ತೈತ್ರಿ. ಮನಸ್ಸಾಕ್ಷಿ ತ್ಯಾಗಸ್ತೋಮಕ್ಕಂತ ಉಗುಳಾಕತ್ತೈತ್ರಿ. ಕೆಮ್ಮಸ್ಬಿಡ್ರಿ, ನನಗೆ ಕೆಮ್ಮಸ್ಬಿಡ್ರಿ. ಬಾಳ್ ಪೆಟ್ಟತನ್ರಿ. ಮೂಳೆಲ್ಲೂ ಕ್ರ್ಯಾಕ್ ಆಗಿದೆಯಂತೆ. ಎಷ್ಟೋ ಕಡೆ ಮೂಳೆ ಮುರಿದು ಪೌಡರ್ ಆಗಿದೆಯಂತೆ. ನನ್ನ ಕಾಲನ್ನ ನೆಲದ ಮೇಲೆ ಇಡೋದಕ್ಕೆ 2 ಮೆಗಾ ಸೀರಿಯಲ್ ಅಷ್ಟು ಟೈಮ್ ಬೇಕಂತೆ. ಚಿಕ್ಕ ಚಿಕ್ಕ ಜಾಗಗಳಲ್ಲಿ ದೊಡ್ಡ ಆಪರೇಷನ್ ಆಗ್ಬೇಕಂತೆ. ದೇವ್ರ, ಎಂತ ದುರ್ವಿದಿನ ಇವ್ರ ಜೀವನಕ್ಕ ನಾನಾಗಿದ್ದೆ ಇದು ಮಾಯಿ. ಪಾಪ ಎಂತ ಚಂದ ಬೈಕ್ ವೀಲಿಂಗ್ ಮಾಡ್ತಿದ್ದ, ಈಗ ವೀಲ್ ಚೇರ್ ಮೇಲೆ ಕುಂದ್ರದ್ ಬಿಟ್ಟಲ್ಲ ಯವ್ವ.